ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸ್ವರ್ಗಕ್ಕೆ ದಾರಿ. ಒಮ್ಮೆ ಗುರು ತನ್ನ ಶಿಷ್ಯರಿಗೆ ಅವರಿಗೆ ಬಿದ್ದ ಒಂದು ಕನಸನ್ನ ಹೇಳ್ತಾ ಇರ್ತಾರೆ. ನಲ್ಲಿ ಒಂದು ಆನೆ ಬಂದಿರುತ್ತೆ. ಅದು ಅವರಿಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗೋದಾಗಿರುತ್ತೆ. ಗುರುಗಳು ಶಿಷ್ಯರಿಗೆ ಸ್ವರ್ಗದ ಬಗ್ಗೆ ವಿವರಿಸ್ತಾ ಇರ್ತಾರೆ. ಹೀಗಿರುವಾಗ ಮರುದಿನ ಆನೆ ಗುರುಕುಲ ಹತ್ರ ಬರುತ್ತೆ. ಗುರುಗಳು ಇದೇ ನನ್ನ ಕನಸಿನ ಆನೆ ಅಂತ ಅದರ ಬಾಲ ಹಿಡಿದುಕೊಳ್ತಾರೆ. ಒಬ್ಬ ಶಿಷ್ಯ ಗುರುವಿನ ಕಾಲನ್ನು ಹಿಡಿತಾನೆ, ಮತ್ತೊಬ್ಬ ಶಿಷ್ಯನ ಕಾಲನ್ನು ಹಿಡಿತಾನೆ. ಹೀಗೆ ಎಲ್ಲರೂ ಆನೆಯಿಂದ ಒಬ್ಬ ಶಿಷ್ಯ ಗುರುಗಳನ್ನು ಕೇಳ್ತಾರೆ, ಸ್ವರ್ಗದಲ್ಲಿ ಏನೇನಿರುತ್ತೆ ಅಂತ. ಅವಾಗ ಗುರುಗಳು ಹೇಳ್ತಾರೆ, ಸ್ವರ್ಗದಲ್ಲಿ ಎಲ್ಲಾ ತರಹದ ಸುಖಗಳು ಇರುತ್ತೆ ಅಂತ. ಇನ್ನೊಬ್ಬ ತಿನ್ನೋದಕ್ಕೆ ಏನು ಸಿಗುತ್ತೆ ಅಂತ ಕೇಳ್ತಾನೆ. ಎಲ್ಲಾ ತರಹದ ದೊಡ್ಡ ದೊಡ್ಡ ಸಿಹಿಯಾದ ಹಣ್ಣುಗಳು ಸಿಗುತ್ತೆ ಅಂತ ಗುರುಗಳು ಹೇಳ್ತಾರೆ. ಶಿಷ್ಯ ಕೇಳ್ತಾನೆ, ಎಷ್ಟು ದೊಡ್ಡ ಹಣ್ಣು ಸಿಗುತ್ತೆ ಅಂತ. ಅವಾಗ ಗುರುಗಳು ಹೇಳ್ತಾರೆ, ಹಣ್ಣನ್ನ ಪ್ರಮಾಣವನ್ನ ತೋರಿಸೋದಕ್ಕೆ ಆನೆ ಬಾಲನ ಹಿಡ್ದಿದ್ದ ಕೈಯನ್ನ ಬಿಡ್ತಾರೆ. ಗುರುಗಳು ತಕ್ಷಣವೇ ಆಕಾಶದಿಂದ ಬೀಳ್ತಾರೆ. ಅವರ ಜೊತೆ ಎಲ್ಲ ಶಿಷ್ಯರು ಬೀಳ್ತಾರೆ. ಹೀಗೆ ಕೈಗೆ ಬಂತದ್ದು ಬಾಯಿಗೆ ಬರೋದೇ ಇಲ್ಲ. ನೋಡೋದಕ್ಕೆ ಅಂತ ಹೋದವರು ವಾಪಸ್ ಬರಿಗೈಯಲ್ಲೇ ಭೂಮಿಗೆ ಬರಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್.